ನೋಡಿ, ನಮ್ಮ ಚಾನಲ್ನ ಎಲ್ಲ ಭಕ್ತರು ಮುಕ್ಕಣ್ಣೇಶ್ವರ ದೇವಸ್ಥಾನದ ಹೊರಾಂಗಣ ಘಟಕ ನೋಡ್ರಿ. ಇದನ್ನ ವ್ಯೂಸ್ ತೋರಿಸ್ತಾ ಇದ್ದೀವಿ. ಇದು ಬಾಗಿಲೇ ಇಲ್ಲದ ದೇವಸ್ಥಾನ, ಬಾಗಿಲೇ ಇಲ್ಲ ಈ ದೇವಸ್ಥಾನಕ್ಕೆ. ಅಂದರೆ ಸುಮಾರು 1,000ಕ್ಕೂ ಹೆಚ್ಚು ಶತಮಾನಗಳಿಂದ ಹಿಂದೆ ಇದರ ರಚನೆ ಆಗಿರ್ತಕ್ಕಂಥದ್ದು. ಅತ್ಯಂತ ಹಳೆಯ ಕಾಲದ ಸನ್ನಿಧಾನ ನೋಡಿ. ಬೆಟ್ಟ ಗುಡ್ಡಗಳ ಸನ್ನಿಧಾನ, ನೈಸರ್ಗಿಕ ಪರಿಸರ ವಾತಾವರಣದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸನ್ನಿಧಾನ ಇದು. ಅದಕ್ಕೆ ತಾವೆಲ್ಲರೂ ಬನ್ನಿ ಅಂತ ಕೇಳಿದ್ರೆ, ನೀವು ಇಲ್ಲಿಗೆ ಬಂದರೆ ಹೆಚ್ಚು ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಹಾಗೂ ಭಗವಂತನ ಸಂಪೂರ್ಣವಾದ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗುತ್ತೆ. ಇಲ್ಲಿ ಈ ಸನ್ನಿಧಾನಕ್ಕೆ ಬಂದರೆ ನಿಮಗೆಲ್ಲರಿಗೂ ಸಹ ನಿಮ್ಮ ಬೇಡಿಕೆ ಈಡೇರಿಕೆ ಆಗ್ತಕ್ಕಂಥದ್ದು. ಹಾಗೂ ಇಲ್ಲಿ ಬಂದರೆ ನೀವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾರೂ ಅರ್ಚಕರು ಇಲ್ಲವೇ ಇಲ್ಲ, ನೀವೇ ಅರ್ಚಕರು. ಭಕ್ತಿಯಿಂದ ಬನ್ನಿ, ನಿಮ್ಮ ಏನೇನು ಬೇಡಿಕೆ ಭಗವಂತನ ಮುಂದೆ ಇಟ್ಟು ಈಡೇರಿಸ್ಕೊಂಡು ಹೋಗ್ಬೋದು. ಸುಂದರವಾದ ಪರಿಸರವಾದ ವಾತಾವರಣದಲ್ಲಿ ದೊಡ್ಡಬಳ್ಳಾಪುರದ ರಸ್ತೆಯಲ್ಲಿ ನೆಲೆಸಿರ್ತಕ್ಕಂಥ ಸನ್ನಿಧಾನ. 1,000 ವರ್ಷಗಳ ಇತಿಹಾಸ. ಇದನ್ನು ಇಲ್ಲಿ ಕೇಳ್ಪಟ್ಟಾಗ, ಇಲ್ಲಿರೋ ಹತ್ತಿರದ ಕೇಳಿದಾಗ ಇಲ್ಲಿರ್ತಕ್ಕಂಥವ್ರು ಮಾಹಿತಿ ಕೊಟ್ಟು 1,000 ವರ್ಷ ಇದಕ್ಕೆ ಇತಿಹಾಸ ಇದೆ. ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥ ಸನ್ನಿಧಾನ ಇದು. ಮತ್ತು ಬಾಗಿಲಿಲ್ಲ ಈ ದೇವಸ್ಥಾನಕ್ಕೆ, ಬಹಳ ಮುಖ್ಯ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸೋಮವಾರ ಅಂತ ಏನಿಲ್ಲ, ವಾರದ ಎಲ್ಲ ದಿನಗಳಲ್ಲೂ ಸಹ ನೀವು ಇಲ್ಲಿ ಬಂದು ನೀವೇ ಅಭಿಷೇಕವನ್ನು ಮಾಡಬೇಕು. ನೀರಲ್ಲಿ ಅಭಿಷೇಕವನ್ನು ಮಾಡಿ ನೀವೇ ಪೂಜೆಯನ್ನು ಮಾಡಿ ನೀವೇ ಇಲ್ಲಿ ಬರ್ತಕ್ಕಂಥವ್ರು ಪ್ರಸಾದನ ವಿತರಣೆ ಮಾಡ್ಬೋದು. ನಂತರ ಯಾಕೆ ಇದು ಶಕ್ತಿಶಾಲಿಯಾಗಿದೆ ಅಂತಕ್ಕಂಥದ್ದು ಅಂದರೆ, ಇದು ಪುರಾತನವಾಗಿರ್ತಕ್ಕಂಥ ನಿಮ್ಮ ಬೇಡಿಕೆಗಳು, ನಿಮ್ಮ ಕಷ್ಟ ಸುಖಗಳು ಎಲ್ಲವೂ ಸಹ ಈಡೇರಿಕೆ ಆಗ್ತಕ್ಕಂಥದ್ದು. ಇಲ್ಲಿ ಭಗವಂತನ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗಲಿ. ತಾವೆಲ್ಲರೂ ಒಂದ್ಸರಿ ಈ ಒಂದು ಸನ್ನಿಧಾನಕ್ಕೆ ಬಂದೋಗಿ. ಜನದಟ್ಟಣೆ ಕ್ಷೇತ್ರಗಳಿಗೆ ಸಹಜವಾಗಿ ಎಲ್ಲರೂ ಹೋಗ್ತಿರ್ತೀರ, ಆದರೆ ಇಂಥ ಕ್ಷೇತ್ರಗಳಿಗೆ ಬಂದರೆ ನಿಜವಾದಂಥ ಭಗವಂತನ ಆಶೀರ್ವಾದ ಬೇಕು ಅಂದರೆ ನಿಮಗೆ ಇಲ್ಲಿಗೆ ಬಂದರೆ ಮಾತ್ರ ಸಿಗ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲ ಸ್ಥಳದ ವೀಕ್ಷಣೆಯನ್ನು ಮಾಡಿ ಪರಿಚಯವನ್ನು ಮಾಡ್ಕೊಳ್ಳಿ. ಒಂದ್ಸರಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಪುನೀತರಾಗಿರ್ತಕ್ಕಂಥದ್ದನ್ನು ನಮ್ಮ ಚಾನಲ್ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಸಹ ಇದನ್ನು ವೀಕ್ಷಣೆಯನ್ನು ಮಾಡಿ. ಒಂದ್ಸರಿ ವಾತಾವರಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುಂದರವಾದಂಥ ದಟ್ಟಾರಣ್ಯ ಕಾಡಿನಲ್ಲಿ ಇರ್ತಕ್ಕಂಥ ಸನ್ನಿಧಾನ. ಯಾರು ಬೇಕಾದ್ರೆ ಪ್ರವೇಶಕ್ಕೆ ಇಲ್ಲಿ ಮುಕ್ತವಾದ ಅವಕಾಶ ಇದೆ. ಹಾಗೂ ವಾರದ ಎಲ್ಲ ದಿನಗಳಲ್ಲೂ ಪೂಜೆ ಪುನಸ್ಕಾರಗಳನ್ನು ನಾವೇ ಮಾಡ್ಕೊಂಡು ಹೋಗ್ಬೋದು. ಅಂಥ ವಿಶೇಷವಾದಂಥ ಸನ್ನಿಧಾನ ಈ ಮುರುಡೇಶ್ವರ ಸನ್ನಿಧಾನ, ಮುಕ್ಕಣ್ಣೇಶ್ವರ ಸನ್ನಿಧಾನ ಅಂತ ಕರೀತಾರೆ ಇದನ್ನು. ನೋಡಿ, ಹಳೆ ಕಾಲದ ಸನ್ನಿಧಾನ ಹೌದು. ಈ ದೇವಸ್ಥಾನದ ಒಂದು ರಚನೆ ನೀವೇ ನೋಡಿ. ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ದೇವಸ್ಥಾನ ಅಲ್ಲ ಇದು. ನೀವು ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಅತ್ಯಂತ ಹಳೆಯ ಕಾಲದ ಸನ್ನಿಧಾನ, ಜೀರ್ಣೋದ್ಧಾರ ಆಗಬೇಕಾಗಿದೆ. ಇದಕ್ಕೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ತಾವೆಲ್ಲರೂ ಬಂದು ಈ ಒಂದು ಭಗವಂತನ ಸನ್ನಿಧಾನವನ್ನು ಸಂದರ್ಶನ ಮಾಡಿ ಪುನೀತರಾಗಿ ಅಂತೇಳಿ ನಮ್ಮ ಚಾನಲ್ ಪರವಾಗಿ ತಮ್ಮೆಲ್ಲರನ್ನ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ನಮ್ಮ ದೈವದರ್ಶ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಮತ್ತೊಂದು ಇತಿಹಾಸ ಪ್ರಸಿದ್ಧ ಹಾಗೂ ಅತ್ಯಂತ ಹಳೆಯ ಕಾಲದ ಶಿವನ ದರ್ಶನ ತಮಗೆಲ್ಲರಿಗೂ ಮಾಡಿಸ್ತಾ ಇದ್ದೇನೆ. ಈ ಒಂದು ದೇವಸ್ಥಾನದ ಹೆಸರು ಮುರುಡೇಶ್ವರ ದೇವಸ್ಥಾನ ಅಂತೇಳಿ ಕರೀತಾರೆ. ಈ ಒಂದು ದೇವಸ್ಥಾನ ತುಮಕೂರಿಂದ ದೊಡ್ಡಬಳ್ಳಾಪುರ ರಸ್ತೆ, ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕಾದ್ರೆ ಹುಲುಕುಡಿ ಗ್ರಾಮನ ಸಿಗುತ್ತೆ. ಆ ಹುಲುಕುಡಿ ಗ್ರಾಮದಲ್ಲಿ ಮುಂದಕ್ಕೆ ಬಂದರೆ ಹುಲುಕುಡಿ ವೀರಭದ್ರೇಶ್ವರ ಸ್ವಾಮಿ ಬೆಟ್ಟ ಸಿಗುತ್ತೆ. ಆ ಬೆಟ್ಟದ ಪಕ್ಕದಲ್ಲೇ ಮುರುಡೇಶ್ವರ ಗ್ರಾಮ, ಮುಕ್ಕಣ್ಣೇಶ್ವರ ಅನ್ನೋ ಒಂದು ದೇವಸ್ಥಾನ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಇದು ಇತಿಹಾಸ ಪ್ರಸಿದ್ಧ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸುಮಾರು 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ಚೋಳರ ಕಾಲದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸ್ತಕ್ಕಂಥ, ವರವನ್ನು ಕರುಣಿಸಿರ್ತಕ್ಕಂಥ ಶಿವನ ಸನ್ನಿಧಾನ ಇದಾಗಿರ್ತಕ್ಕಂಥದ್ದು. ತಾವು ಇಲ್ಲಿ ಎಲ್ಲರೂ ಬಂದಾಗ ಗೊತ್ತಾಗುತ್ತೆ. ಅತ್ಯಂತ ಹಳೆಯ ಕಾಲದಾಗಿರ್ತಕ್ಕಂಥದ್ದು, ಶಕ್ತಿಶಾಲಿಯಾಗಿದೆ. ಯಾಕಂದರೆ ಇಲ್ಲಿ ದೈವಶಕ್ತಿ ಅನ್ನತಕ್ಕಂಥ ನೆಲೆಸಿರೋದ್ರಿಂದ ತಾವೆಲ್ಲರೂ ಬಂದರೆ ಇಲ್ಲಿಗೆ ನಿಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ತಾವು ಏನು ಅಂದ್ಕೊಂಡಿರ್ತೀರ ಅವೆಲ್ಲವೂ ಸಹ ನೆರವೇರಿಸ್ತಕ್ಕಂಥ ಒಂದು ಅವಕಾಶ ಈ ಭಗವಂತ ತಮಗೆ ಕರುಣಿಸ್ತಾನೆ. ಹಾಗಾಗಿ ಇಂಥ ದೇವಸ್ಥಾನಗಳನ್ನ ಹೆಚ್ಚು ನೋಡಿ ನೀವು ಸಹ ಪುನೀತರಾಗಿ, ಹಾಗೂ ಈ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಬೇಕಾದ ಸಂದರ್ಭ ಬಂದಿರೋದ್ರಿಂದ ಹೆಚ್ಚು ನಾವೆಲ್ಲರೂ ಸಹ ವೀಕ್ಷಣೆ ಮಾಡೋದ್ರಿಂದ ಇದಕ್ಕೂ ಸಹ ಹೆಚ್ಚಿನ ಒಂದು ಅವಕಾಶ ದೊರೆತಂತಾಗ್ತದೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಇಂಥ ಪುಣ್ಯಕ್ಷೇತ್ರಗಳನ್ನು ನೋಡಿ. ಹೆಚ್ಚು ದೊಡ್ಡ ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ತಾರೆ, ಆದರೆ ಇಂಥ ಪುಣ್ಯಕ್ಷೇತ್ರಗಳು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ಭಗವಂತನ ಸಾನ್ನಿಧ್ಯ, ಆಶೀರ್ವಾದ ಹಾಗೂ ಅವನ ಅನುಗ್ರಹ ಎಲ್ಲವೂ ಸಿಗಬೇಕು ಅಂತಂದರೆ ಇಂಥ ಜನದಟ್ಟಣೆ ಇಲ್ಲದೆ ಇರತಕ್ಕಂಥದ್ದು. ಅತ್ಯಂತ ಜನದಟ್ಟಣೆ ಇಲ್ಲ ಇಲ್ಲಿ.
ಅಂಥ ಸನ್ನಿಧಾನಗಳಿಗೆ ಬಂದರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ, ಭಗವಂತನ ಆಸೆ ಈಡೇರಿಕೆ ಆಗುತ್ತೆ. ನಂತರ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ನಿಮ್ಮ ಮತ್ತೆ ಏನೇ ಒಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಬಂದು ಭಗವಂತನನ್ನು ನೀವೇ ನೇರವಾಗಿ ಮುಟ್ಟಿ ಜಲಾಭಿಷೇಕ ಮಾಡ್ಬೋದು. ಇಂಥ ಸುವರ್ಣಾವಕಾಶ ನಿಮಗೆ ಯಾವ ದೇವಸ್ಥಾನಗಳಲ್ಲಿ ಅವಕಾಶ ಸಿಗೋದಿಲ್ಲ. ನೀವೇ ಬಂದು ಭಗವಂತನನ್ನು ಮುಟ್ಟಿ ಜಲಾಭಿಷೇಕವನ್ನು ಮಾಡಿ ಇಲ್ಲೇ ಪ್ರಸಾದವನ್ನು ವಿತರಣೆಯನ್ನು ಮಾಡ್ತಕ್ಕಂಥ ಅವಕಾಶ ಹೆಚ್ಚು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾರು ಅರ್ಚಕರಿಲ್ಲ, ಬರ್ತಕ್ಕಂಥ ನೀವೇ ಅರ್ಚಕರು. ಹಾಗಾಗಿ ಶುದ್ಧ ಮನಸ್ಸಿನಿಂದ ಎಲ್ಲರೂ ಶುದ್ಧವಾಗಿ ಬನ್ನಿ, ನೀವೇ ಅಭಿಷೇಕವನ್ನು ಮಾಡಿ, ನೀವೇ ಪ್ರಸಾದವನ್ನು ತಯಾರು ಮಾಡಿ, ಇಲ್ಲೇ ಪ್ರಸಾದವನ್ನು ತಯಾರು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೊಡ್ತಕ್ಕಂಥ ಅವಕಾಶವನ್ನು ಇಲ್ಲಿ ಸನ್ನಿಧಾನ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದಾಗಿರೋದ್ರಿಂದ ತಾವೆಲ್ಲರೂ ಒಂದು ಸರಿ ಮುಕ್ಕಣ್ಣೇಶ್ವರ ದರ್ಶನ, ಮುರುಡೇಶ್ವರ ಗ್ರಾಮ, ಉಳುಕುಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಬೆಟ್ಟದ ದೇವಸ್ಥಾನದ ಪಕ್ಕನೇ ಇದೆ. ತಾವೆಲ್ಲರೂ ಒಂದು ಸರಿ ಇದಕ್ಕೆ ಭೇಟಿಯನ್ನು ಕೊಟ್ಟು ಪುನೀತರಾಗಿ ಹಾಗೂ ಈ ಸ್ಥಳದ ಮಹಾತ್ಮೆಯನ್ನು ಅರಿತು ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಅಂತೇಳಿ ಹಿಂದೂ ಸನಾತನ ಧರ್ಮವನ್ನು ಬೆಳೆಸಿ ಅಂತೇಳಿ ತಮ್ಮನ್ನು ಭಕ್ತಿಪೂರ್ವಕವಾಗಿ ತಮ್ಮ ಹತ್ರ ಎಲ್ಲರೂ ಸಹ ನಮ್ಮ ದೈವದರ್ಶನ ಚಾನೆಲ್ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಶಿವನ ಆಶೀರ್ವಾದ ಸಿಗಲಿ ಅಂತೇಳಿ ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವಂದನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.